ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕಮಲಾ ದಾಸರವರು ಬರೆದಿರ್ತಕ್ಕಂತಹ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಈ ಒಂದು ಪದ್ಯದ ಕನ್ನಡದ ಸರಳವಾದಂಥ ಸಾರಾಂಶ ಹಾಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಈ ಪದ್ಯದಲ್ಲಿ ಕಮಲಾ ದಾಸರವರು ಒಂದು ದುಃಖ ಮತ್ತು ಹತಾಶೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನ ಬಾಲ್ಯ ಜೀವನದಲ್ಲಿ ಪ್ರೀತಿ ಸುರಕ್ಷತೆಯನ್ನು ಪಡೆದಿದ್ದಂತಹ ಅಜ್ಜಿಯ ಮನೆಯ ನೆನಪುಗಳನ್ನು ನೆನೆಸುತ್ತಾ ಆ ಪ್ರೀತಿ ಕಾಳಜಿ ತೋರಿಸಿದಂತಹ ಅಜ್ಜಿಯನ್ನು ಕಳೆದುಕೊಂಡಂಥ ನಂತರ ಆ ಮನೆಯ ಹಳೆಯ ನೆನಪುಗಳ ಬಗ್ಗೆ ಈ ಪದ್ಯವನ್ನು ಬರೆದಿರುತ್ತಾರೆ. ಬನ್ನಿ ಈ ಪದ್ಯದ ಸಾಲುಗಳನ್ನು ಓದ್ತಾ ಈ ಪದ್ಯದಲ್ಲಿ ಕಮಲಾದಾಸರವರು ವ್ಯಕ್ತಪಡಿಸಿರ್ತಕ್ಕಂತಹ ತಮ್ಮ ದುಃಖ ನೋವುಗಳನ್ನು ನೋಡೋಣ. ಮೊದಲನೇ ಒಂದು ಸ್ಟ್ಯಾನ್ಸದಲ್ಲಿ ದರ್ ಈಸ್ ಎ ಹೌಸ್ ನೌ ಫಾರ್ ಅವೇ ವೇರ್ once I received love. That woman died. The house withdrew into silence. Snakes moved among books. I was then too young to read, and my blood turned cold like the moon. ನೋಡಿ, ಇಲ್ಲಿ ಮೊದಲನೇ ಸಾಲಿನಲ್ಲಿ ಕಮಲಾದಾಸರವರು ಹೇಳ್ತಾ ಇದ್ದಾರೆ, ಅಲ್ಲೊಂದು ದೂರದಲ್ಲೊಂದು ಮನೆ ಇದೆ. ಈಗಾಗಲೇ ಕಮಲಾದಾಸರವರು ಮದುವೆಯಾಗಿ ಗಂಡನ ಜೊತೆ ವಾಸ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ದೂರದಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ನಾನು ಬಹಳಷ್ಟು ಪ್ರೀತಿಯನ್ನು ಪಡೆದಿದ್ದೆ. ಆ ಪ್ರೀತಿಯನ್ನು ನೀಡಿದಂತಹ ಆ ದಟ್ ವುಮೆನ್ ಡೈಡ್. ಆ ಅಜ್ಜಿ ಈಗ ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದ ನಂತರ ಆ ಪ್ರೀತಿಯನ್ನು ಪಡೆದಂತಹ ಮನೆ ಒಂದು ಮೌನಕ್ಕೆ ಜಾರಿದೆ. ಆ ಮನೆಯ ಪುಸ್ತಕಗಳ ನಡುವೆ ಹಾವುಗಳು ಚಲಿಸ್ತಾ ಇದ್ದಾವೆ. ಆ ಒಂದು ಬಾಲ್ಯದ ದಿನಗಳಲ್ಲಿ ನಾನು ಆ ಪುಸ್ತಕಗಳನ್ನು ಓದೋಕ್ಕೆ ಆಗಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಜ್ಜಿಯನ್ನು ಕಳೆದುಕೊಂಡಂತಹ ಮನೆ, ಆ ಮನೆಯಲ್ಲಿ ಪುಸ್ತಕಗಳಲ್ಲಿ ಹಾವುಗಳನ್ನು ಚಲಿಸ್ತಾ ಇದೆ. ಆ ರೀತಿಯಾಗಿ ಆ ಮನೆ ಟರ್ನ್ ಆಗಿದೆ. ಮೈ ಬ್ಲಡ್ ಟರ್ನ್ ಟು ಕೋಲ್ಡ್ ಲೈಕ್ ದ ಮೂನ್. ನನ್ನ ಈ ಒಂದು ರಕ್ತವೆಲ್ಲ ಹೆಪ್ಪುಗಟ್ಟಾಗಿ ಆ ಒಂದು ತಣ್ಣನೆಯ ಚಂದ್ರನ ಹಾಗೆ ಆಗಿದೆ. ಆ ಮನೆಯನ್ನು ನೆನೆಸುತ್ತಾ ಕಮಲಾದಾಸರವರು ಹೇಳುವ ಪರಿ ನನಗೆ ಪ್ರೀತಿ ನೀಡಿದಂತಹ ಮಹಿಳೆ ಸತ್ತಿದ್ದಾಳೆ, ಆ ಮನೆಯೂ ಸಹ ಒಂದು ಹಾಳು ಕೊಂಪೆಯಾಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ನಂತರ ಎರಡನೇ ಸ್ಟ್ಯಾನ್ಸಾಗೆ ಬಂದಾಗ, ಹೌ ಆಫನ್ ಐ ಥಿಂಕ್ ಆಫ್ ಗೋಯಿಂಗ್ ದೇರ್ ಟು ಪಿಯರ್ ಥ್ರೂ ಬ್ಲೈಂಡ್ ಐಸ್ ಆಫ್ ವಿಂಡೋಸ್ ಆರ್ ಜಸ್ಟ್ ಲಿಸನ್ ಟು ದ ಫ್ರಾಸನ್ ಏರ್ ಆರ್ ಇನ್ ವೈಲ್ಡ್ ಡೆಸ್ಪೈರ್ ಪಿಕ್ ಆನ್ ಆರ್ಮ್ಫುಲ್ ಆಫ್ darkness to bring it here to lie behind my bedroom door like a brooding dog. ಈ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ, ಮದುವೆ ಆದ ನಂತರ ತಮ್ಮ ಅಜ್ಜಿಯ ಮನೆಯನ್ನು ಬಹಳಷ್ಟು ನೆನೆಸ್ಕೊಂಡಿದ್ದಾರೆ. ಅದರ ಜೊತೆಗೆ ಐ ಥಿಂಕ್ ಗೋಯಿಂಗ್ ದೇರ್, ಬಹಳಷ್ಟು ಬಾರಿ ಅಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಅವರು ಆಸೆ ಪಟ್ಟಿದ್ದಾರೆ. ಜೊತೆಗೆ ಆ ಮನೆಯ ಕಿಟಕಿಗಳ ಮೂಲಕ, ಈಗ ಆ ಕಿಟಕಿಗಳಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ ಮನೆಯಲ್ಲಿ, ಆ ಕಿಟಕಿಗಳ ಮೂಲಕ ನಾನು ಇಣಿಕಿ ನೋಡಬೇಕು ಅನ್ನಿಸ್ತಾ ಇದೆ. ಹಾಗೆ ಆ ಮನೆಯಲ್ಲಿ ಆ ಒಂದು ಅಂತಕ್ಕಂಥದ್ದು ಹೆಪ್ಪುಗಟ್ಟಿದೆ. ಫ್ರಾಸನ್ ಹೇರ್, ಅಲ್ಲಿ ಹೆಪ್ಪುಗಟ್ಟಿರತಕ್ಕಂತಹ ಗಾಳಿಯನ್ನು ನಾನು ಕೇಳಬೇಕಾಗಿದೆ, ಅಲ್ಲಿ ಮಾತುಗಳನ್ನು ಕೇಳಬೇಕಾಗಿದೆ ಅಂತ ಹೇಳ್ತಾರೆ. ಹಾಗೆ ಇನ್ ವೈಲ್ಡ್ ಡೆಸ್ಪೈರ್ ಪಿಕ್ ಆನ್ ಆರ್ಮ್ ಫುಲ್ ಆಫ್ ಡಾರ್ಕ್ನೆಸ್ ಟು ಬ್ರಿಂಗ್ ಇಟ್ ಹಿಯರ್ ಟು ಲೈ ಬಿಹೈಂಡ್ ಮೈ ಬೆಡ್ರೂಮ್ ಡೋರ್ ಲೈಕ್ ಆ್ಯನ್ ಬ್ರೂಡಿಂಗ್ ಡಾಗ್. ಅಂದರೆ ಈ ಒಂದು ಸಾಲಿನಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಆ ಮನೆಯಕ್ಕೆ ನಾನು ಹಿಣಿಕಿ ನೋಡಬೇಕು, ಆ ಕಿಟಕಿಗಳಲ್ಲಿ ಯಾರು ನೋಡಿದೆ ಅವು ಕುರುಡಾಗಿದೆ, ಅಲ್ಲಿ ಹೆಪ್ಪುಗಟ್ಟಿದ್ದಂತಹ ಗಾಳಿಯಲ್ಲಿರ್ತಕ್ಕಂಥ ಮಾತುಗಳನ್ನು ಕೇಳಬೇಕು. ಮತ್ತು ತುಂಬ ಹತಾಶೆಯಲ್ಲಿ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂತಹ ಕತ್ತಲನ್ನು ಕೈ ತುಂಬ ಬಾಚಿ ತಂದು ಈಗ ನಾನು ಮಣಗ್ತಕ್ಕಂತಹ ಕೋಣೆಯ ಬಾಗಿಲನ್ನು ಹಿಂದೆ ಅದನ್ನು ಇಡಬೇಕು. ಹೇಗೆ ಅಂದರೆ ಆ ಬಾಗಿಲಿನ ಹಿಂದೆ ಮಲಗುವ ಒಂದು ನಾಯಿಯ ಹಾಗೆ ಆ ಒಂದು ಕತ್ತಲೆಯನ್ನು ತಂದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ಅವರು ಮದುವೆ ಆಗಿ ಗಂಡನ ಮನೆಯಲ್ಲಿ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಆಕೆಯ ಪ್ರೀತಿ ತುಂಬಿದ ಬಾಲ್ಯದ ದಿನಗಳು, ಆ ಪ್ರೀತಿ ತುಂಬಿದ ಅಜ್ಜಿ, ಆ ಮನೆಯನ್ನು ನೆನೆಸಿ ಆ ಮನೆಯಲ್ಲಿ ಈಗ ನೀರಾಳತೆ ವಾಸ ಮಾಡ್ತಾ ಇದೆ. ಯಾರೂ ಇಲ್ಲ, ಅಲ್ಲಿ ಗಾಳಿ ಬೆಳಕು ಸಹ ಒಳಗೆ ಹೋಗ್ತಾ ಇಲ್ಲ, ಆ ಗಾಳಿಯು ಕೂಡ ಹೆಪ್ಪುಗಟ್ಟಿದಂತ ಆಗ್ಬಿಟ್ಟಿದೆ. ಆ ಮನೆಯ ನೆನಪುಗಳು ಅವರನ್ನು ಕಾಡ್ತಾ ಇದೆ. ಈ ನೆನಪುಗಳೊಂದಿಗೆ ಅವರು ಮುಂದಿನ ಸಾಲಲ್ಲಿ ಹೇಳ್ತಾರೆ, ಯು ಕೆನಾಟ್ ಬಿಲೀವ್ ಡಾರ್ಲಿಂಗ್, ಕೆನ್ ಯು, ದಟ್ ಐ ಲಿವ್ಡ್ ಇನ್ ಎ ಸಚ್ ಎ ಹೌಸ್ ಆ್ಯಂಡ್ ವಾಸ್ ಪ್ರೌಡ್ ಆ್ಯಂಡ್ ಲೌಡ್. I who have lost
ಮೈ ವೇ ಆ್ಯಂಡ್ ಬೆಗ್ ನೌ ಅಟ್ ಸ್ಟ್ರೇಂಜರ್ಸ್ ಡೋರ್ ಟು ರಿಸೀವ್ ಲವ್ ಅಟ್ ಲೀಸ್ಟ್ ಇನ್ ಸ್ಮಾಲ್ ಚೇಂಜ್. ಇಲ್ಲಿ ಈ ಮಾತನ್ನು ತನ್ನ ಗಂಡನಿಗೆ ಹೇಳ್ತಾ ಇದ್ದಾರೆ. ಯು ಕೆನಾಟ್ ಬಿಲೀವ್ ಡಾರ್ಲಿಂಗ್, ಪ್ರಿಯಾ ನೀನು ಇದನ್ನು ನಂಬೋದಿಲ್ಲ, ನಿನಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಎಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ ಅಂದರೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೆ ಮತ್ತು ತುಂಬ ಪ್ರೀತಿಸ್ತಾ ಇದ್ದೆ. ಅಂದರೆ ಆ ಅಜ್ಜಿಯ ಮನೆಯಲ್ಲಿ ಆಕೆಗೆ ಎಷ್ಟು ಗೌರವ ಇತ್ತು, ಹಾಗೆ ಆಕೆಯನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅಜ್ಜಿ. ಆ ಮನೆಯಿಂದ ಬಹಳಷ್ಟು ಪ್ರೀತಿಯನ್ನು ನಾನು ಪಡೆದಿದ್ದೇನೆ ಅಂತಕ್ಕಂತಹದ್ದನ್ನು ತನ್ನ ಗಂಡನಿಗೆ ಹೇಳ್ತಾರೆ. ಈಗ ನಾನು ದಾರಿ ತಪ್ಪಿದವಳಾಗಿದ್ದೇನೆ, ನಾನೊಬ್ಬ ದಾರಿ ತಪ್ಪು, ನನ್ನ ದಾರಿಯನ್ನು ಕಳೆದುಕೊಂಡಿದ್ದೇನೆ, ಅಂದರೆ ನನ್ನ ಪ್ರೀತಿ ಪಡೆದಂತಹ ಆ ಒಂದು ಮನೆಯನ್ನು ಕಳ್ಕೊಂಡಿದ್ದೇನೆ. ಈಗ ನಾನು ಒಬ್ಬ ಅಪರಿಚಿತಳಾಗಿ ಈಗ ಆ ಒಂದು ಅಪರಿಚಿತರ ಬಾಗಿಲಲ್ಲಿ ಪ್ರೀತಿ ಭಿಕ್ಷೆಗಾಗಿ ಬೇಡ್ತಾ ಇದ್ದೇನೆ. ಅಂದರೆ ನನಗೆ ನಿಜವಾದ ಪ್ರೀತಿ ಸಿಕ್ಕದಂತಹ ಆ ಮನೆ, ಅಜ್ಜಿ ಎಲ್ಲವನ್ನು ಕಳ್ಕೊಂಡು ನಾನೀಗ ಒಬ್ಬ ಸ್ಟ್ರೇಂಜರ್, ಅಂದರೆ ನಿನ್ನನ್ನು ಮದುವೆಯಾಗಿದ್ದೇನೆ, ನಿನ್ನ ಬಳಿ ನಾನು ಆ ಒಂದು ಪ್ರೀತಿಯನ್ನು ಪಡೆಯೋದಕ್ಕೆ ನಿನ್ನ ಡೋರ್ಸ್ನ ಬಳಿ ನಿಂತಿದ್ದೇನೆ. ಅಂತಹ ಪ್ರೀತಿ ತುಂಬಿದ ಮನೆಯನ್ನು ಕಳ್ಕೊಂಡು, ಪ್ರೀತಿ ತುಂಬಿದ ಅಜ್ಜಿಯನ್ನು ಕಳ್ಕೊಂಡಿದ್ದೇನೆ. ಈಗ ಸ್ಟ್ರೇಂಜರ್ಸ್, ಒಬ್ಬ ಅಪರಿಚಿತರ ಬಳಿ ನಾನೇನು ಮಾಡ್ತಾ ಇದ್ದೇನೆ, ಅವರ ಬಾಗಿಲಲ್ಲಿ ನಿಂತು ಪ್ರೀತಿಗಾಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ ಅಂತ ಹೇಳಿ ಆಕೆ ತನ್ನ ವೇದನೆಯನ್ನು ವ್ಯಕ್ತಪಡಿಸ್ತಾರೆ. ಬಾಲ್ಯದಲ್ಲಿ ಬಹಳಷ್ಟು ಪ್ರೀತಿ, ಗೌರವ ಮತ್ತು ರಕ್ಷಣೆಯನ್ನು ಪಡೆದಂತಹ ಆ ಮನೆಯಲ್ಲಿ ಸಿಕ್ಕಂತಹ ಪ್ರೀತಿ, ವಾತ್ಸಲ್ಯವೆಲ್ಲವೂ ಸಹ ಆಕೆ ನೆನಪಿಸ್ಕೊಳ್ಳುತ್ತಾ, ಈಗ ನನ್ನ ಜೀವನದಲ್ಲಿ ಅವೆಲ್ಲವೂ ಕಳೆದೋಗಿದೆ, ಆ ಹಳೆ ನೆನಪುಗಳನ್ನು ನೆನೆಸ್ಕೊಂಡು ಈಗ ತಾನು ಒಬ್ಬ ಅಪರಿಚಿತನ ಮನೆಯಲ್ಲಿ ಅಂತಹ ಪ್ರೀತಿಗಾಗಿ, ಅಂತಹ ಒಂದು ರಕ್ಷಣೆಗಾಗಿ ಆ ಒಂದು ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡುತ್ತಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಒಬ್ಬ ಹೆಣ್ಣಾಗಿ ಅಜ್ಜಿಯ ಮನೆಯಲ್ಲಿ ಬಾಲ್ಯದಲ್ಲಿ ಆಕೆ ಪಡೆದಂತಹ ಪ್ರೀತಿ, ರಕ್ಷಣೆ ಮತ್ತೆನ್ನೆಲ್ಲೂ ಸಿಗೋದಿಲ್ಲ ಅಂತಕ್ಕಂತಹ ಭಾವನೆಯನ್ನು ಈ ಒಂದು ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಕನ್ನಡದ ಸಾರಾಂಶ ಮೈ ಗ್ರ್ಯಾಂಡ್ ಮದರ್ ಹೌಸನ್ನು ತಿಳಿಸಿದ್ದೇನೆ. ಹಾಗೆ ಇದರ ಒಂದು ಇಂಗ್ಲೀಷ್ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ಮಾಡಿರ್ತೇನೆ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ. ಹಾಗೆ ಈ ಒಂದು ಸಮರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.